ಓ ಮೈ ಗಾಡ್, ಗಾಡಿ ಸ್ವಲ್ಪ ಮುಂದೆ ಹಾಕ್ಬಿಡ್ತೀನಿ, ನನಗೆ ಆಗ್ಬೇಕು ಮತ್ತೆ ಅಲ್ಲ ಕಿತ್ಕೊಂಡು ತಿನ್ಬಿಡ್ತಲ್ಲ ಬಳಕ, ಏನು ಮಾಡ್ತೀಯಾ? ಏಯ್ ಬಾಳೆಕಾಯಿ ಇಲ್ಲ ಮರಿಯ, ಬಾಳೆ ಗೂಳಿ ಒಳಗೋಗಿ ಅಲ್ಲ ಅದಕ್ಕೆ ಗಿಟಾರು ಕೃಷ್ಣ ಕೊಳಲಿಲ್ಲ, ಗಿಡ ತಗೊಂಡ್ಬಂದಿದ್ದೀವಿ ರೆಗಿಸ್ತಿರ್ತಾರೆ. ದನ ಕಾಯ್ತಿದ್ಯಾ ಅಂತ ಅವ್ರಿಗೆ ಏನ್ ಗೊತ್ತು? ದನ ಶ್ರೀಕೃಷ್ಣ ಪರಮಾತ್ಮ ಕೂಡ ದನನೇ ಕಾದಿದ್ದು ಅಂತ ಅಲ್ವಾ? ಸೇವೆ. ಏ ಹಸು ಅಲ್ಲ, ಅದು ಗೂಳಿ. ನಾವು ಗೊತ್ತಲ್ಲ ಹುಲಿ, ಅವು ಕಾಡೋದಿರಲ್ಲ, ಇದು ನಾಡಿನ ಹುಲಿ. ಆಗಿನ ಕಾಲದಲ್ಲಿ ಕೃಷ್ಣ ಪರಮಾತ್ಮ ಕೊಳ ನುಡಿಸ್ತಾ ಇದ್ರೆ ಎಲ್ಲಾದ್ರೂ ಬರ್ತಾ ಇತ್ತು. ಮತ್ತೆ ಇವಾಗ ನಾವು ಗಿಟಾರ್ ನುಡಿಸ್ತಾರೆ ಎಲ್ಲ ಕರ್ಸ್ಕೊಂಬಿಟ್ರಿ ನಿಮ್ಮ ಮಗ, ಇಷ್ಟ ಹಸುಗಳನ್ನ ಕರ್ಸ್ಕೊಂಬಿಟ್ಟಾರೆ ಮನೆ ಮುಂದೆ. ಗಾಯ್ಸ್, ಭವಾನಿ ಮನೆ ಹತ್ರ ಬಂದಿದೆ. ಹಸುಗಳು ನೋಡಿ ಅಣ್ಣ ಹೆಂಗಿಟ್ಟವ್ರೆ. ಅವ್ರ ಹಸುಗಳಲ್ಲ, ಕೇರಿಯಲ್ಲಿ ಓಡಾಡ್ತಾವಲ್ಲ, ಹೌದು. ನಮ್ಮ ಮಾಮನ ಗಾಡಿ ಎತ್ಕೊಂಡು ಟ್ಯೂಷನ್ ಬಿಡೋಣ ಅಂತ ಬಂದೆ. ಅಣ್ಣಂಗೆ ಇವತ್ತು ಟ್ಯೂಷನ್ನು ರಜಾನೂ ಇಲ್ಲ ಗೊತ್ತಿಲ್ಲ, ಮೆಸೇಜ್ ಹಾಕಿಲ್ಲ. ಬಂದ್ರಿ ನೋಡ್ರಿ. ಓಹೋ ಏನಿದು ಎಲ್ಲ? ಓ ನಮಸ್ಕಾರ ಗಾಯ್ಸ್, ನಾನು ಹೇಳೋದು ಮರ್ತಿದ್ದೆ. ದನಗಳಿಗೋಸ್ಕರ ನಾವು ನೀರು ಕುಡಿಯೋಕ್ಕೆ ಅಂತ ಒಂದು ಇದು ಮಾಡಿಸಿದ್ವಿ, ಬೌಲ್ ಆ ಕಡೆ ಒಂದು ಈ ಕಡೆ ಒಂದು ಬಾಲ್ ಮಾಡ್ತಿದ್ವಿ. ದಿನ ಒಂದು ಏನಿಲ್ಲ ಅಂದ್ರೆ ಒಂದು 5-6 ದನ ಅಂತೂ ಬಂದೇ ಬರ್ತದೆ ನಮ್ಮ. ನೋಡಿ ನೋಡ್ತಾ ಇದ್ದೀರಾ ಈಗಾಗಲೇ, ನೋಡ್ತಾ ಇದ್ದೀರಾ. ಅಲ್ಲ ಕಿತ್ಕೊಂಡು ತಿನ್ಬಿಡ್ತಲ್ಲ ಬಳಕ, ಏನು ಮಾಡ್ತೀಯಾ? ಏಯ್ ಬಾಳೆಕಾಯಿ ಇಲ್ಲ ಮರಿಯ, ಬಾಳೆ ಗಿಡ ಬಾಳೆಹಣ್ಣು ಅಲ್ಲ ಬಾಳೆಕಾಯಿ ಪಾಕ್ ಕೊಡಿದ್ವಿ. ಬಾಳೆ ಗಿಡ ನೀನು ನನಗೆ ಪಾಕ್ ಕೊಡೋದಕ್ಕೆ ಮತ್ತೆ ರಿಪೀಟ್ ಮಾಡೋದು. ಓಕೆ ನಸ್ಕೋ. ಇದೇನು ನೀರು ತುಂಬಿಸಿಲ್ಲ ಮತ್ತೆ? ಖಾಲಿ ಮಾಡಿದೆ, ಬಂದು ಕುಡ್ದಿರೋದು ಮತ್ತೆ ಹಾಕ್ರೆ ಮತ್ತೆ ಕುಡಿಯುತ್ತೆ. ಓ ನೋಡ್ರಿ, ಫುಲ್ಲು ಬ್ಯುಸಿ ಪರ್ಸನ್ ನೋಡಿ ಗಾಯ್ಸ್. ಇತ್ತೀಚೆಗೆ ಡೈಲಿ ಬಂದುಬಿಡ್ತಿದ್ದಾರೆ ನಮ್ಮ ಬ್ಲಾಗಲ್ಲಿ. ಹಾಗೇನಿಲ್ಲ, ನಿಮಗೆ ಒಂದು ಕಂಟೆಂಟು, ನಮಗೆ ಒಂದು ಜನಸೇವೆ ಇಷ್ಟ. ಜನಗಳಿಗೆ ರೀಚ್ ಆಗಬೇಕು ಅಂತ ಕಾಯ್ತಾ ಇರ್ತೀವಿ. ನಿಮ್ಮ ಮೂಲಕ ರೀಚ್ ಆಗುವಂಥ ಒಂದು ಪ್ರಯತ್ನ ನೋಡಿ ಬರ್ತಾರೆ. ಬನ್ನಿ. ಆದರೆ ಕ್ಲೀನ್ ಮಾಡಿ ಹಾಕ್ಸಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ? ಅದು ಕ್ಲೀನ್ ಮಾಡಿದ್ರೆ ಕುಡಿಯಲ್ಲ. ಹಾಂ ನೋಡಿ ಕುಡಿತಾ ಇದೆ. ಅಣ್ಣನ ಅಕ್ಕ ಗಾಯ್ಸ್, ಅಕ್ಕ ಗೊತ್ತಾ, ಶುದ್ಧ ನೀರಿನಲ್ಲಿ ಮೀನುಗಳಾಗಲಿ ಹಾಗೆ ಬೇರೆ ಆದಂತಹ ಒಂದು ಪ್ರೋಟೀನ್ ಆಗಲಿ ಇರಲ್ಲ. ನೀರು ಫುಲ್ ಕ್ಲೀನ್ ಇದ್ರೆ ಮೀನು ವಾಸ ಆಗಲ್ಲ, ಗೊತ್ತಾ ನಿಮಗೆ? ಟ್ಯಾಂಕಲ್ಲೆಲ್ಲ ಆ ಥರ ಅದು ಪಾಚಿ ಇದ್ರೆ ಸ್ವಲ್ಪ ಅಂದರೆ ಅದಕ್ಕೆ ಬೇಕಾದಂಥ ಪ್ರೋಟೀನ್ ಸಿಗತ್ತೆ. ಈಗ ನಾವು ತೊಗೊತೀವಲ್ಲ ಆ ಥರ ನೋಡಿ, ಆ ಥರ ಕುಡಿದು. ಅಕ್ಕ ನನ್ನ ಗಾಡಿ ಅಕ್ಕಾವು ಅಕ್ಕ ಎತ್ಬಿಟ್ಟಿರ ಮತ್ತೆ ನನ್ನ ಕೊಂಬೇರೆ ಹಂಗೆದಾವೆ ಅಲ್ರಿ. ಪೆರ್ಲೆಕಾಯಿ ಇದ್ರೆ ಒಂದು ಕಿತ್ಕೊಡ್ರಿ ಗುರು. ನಿನ್ನೆ ಬಂದ್ಬಿಟ್ಟು ಹಬ್ಬ ಇತ್ತಲ್ಲ, ಎಲ್ಲ ಮರ ಎಲ್ಲ ಕಿತ್ಕೊಂಡು ಹೋಗ್ಯಾರೆ ಬಂದು ಪೆರ್ಲೆಕಾಯಿ ಹುಡುಗರು. ಹೌದಾ? ಎಲ್ಲ ನನ್ನ ಅಕ್ಕಪಕ್ಕ ಎಲ್ಲ ಜನ ಎಲ್ಲ ರೆಗಿಸ್ತಾ ಇರ್ತಾರೆ. ದನ ಕಾಯ್ತಿದ್ಯಾ ಅಂತ ಅವ್ರಿಗೆ ಏನು ಗೊತ್ತು? ಶ್ರೀಕೃಷ್ಣ ಪರಮಾತ್ಮ ಕೂಡ ದನನೇ ಕಾದಿದ್ದು ಅಂತ ಅಲ್ವಾ? ಸೇವೆ ಚಿಕ್ಕದಂತ ಒಂದು ಸೇವೆ ಮಾಡ್ತಾ ಇದ್ದಾರೆ ನಮ್ಮ ಬಾಸ್ ಭವಾನಿಯವರು. ಅಲ್ಲ ಗುರು, ಏನು ದನ ಕಾಯ್ದ ಕಮಿಷನ್? ನಮ್ಮ ಶ್ರೀಕೃಷ್ಣ ಪರಮಾತ್ಮ ಏನು ಕಾದಿದ್ದು ಫಸ್ಟ್? ಹಸು. ನಾವು ಅದೇ ಮಾಡ್ತಾ ಇರೋದು. ರಾಧರ ಪುಣಿ ಇಲ್ಲ, ಬರ್ತಾರೆ ಆಮೇಲೆ. ಏನ್ರಿ ಗಾಯ್ ನೋಡಿದ್ರ ಅಣ್ಣ ಮಾತೆಲ್ಲ ಹೇಳ್ಬಿಟ್ರು ಬರ್ತಾರೆ ಅಂತ. ಯಾವಾಗ ಬರ್ತಾರ್ರೀ? ಬರ್ತಾರೆ. ಬ್ಲಾಗ್ ನೋಡ್ತಾ ಇರ್ತಾರಲ್ಲ, ಯಾರು ಬರ್ತಾರೆ. ಬ್ಲಾಗ್ ನೋಡೋದು ಯಾರು ಬರಲ್ಲ ಸರ್. ಬ್ಲಾಗ್ ಏನು ಊಟ? ಅಡುಗೆ ಏನು ಮಾಡ್ತಾ ಇದ್ದಾರೆ. ಆಕ್ಚುಲಿ ನಿನ್ನೆ ಬಂದಿದ್ದೆ. ನಿನ್ನೆ ಸ್ಪೆಷಲ್ ಏನ್ರಿ? ಸ್ಪೆಷಲ್ ಅಲ್ಲ, ನಿನ್ನೆ ಹಬ್ಬಕ್ಕೆ ನೋಡಿ ತುಂಬಾ ಬಂದಿದ್ದು ಜನ. ನಾನು ಕಾಯ್ತಾ ಇದ್ದೆ, ಈ ಹುಡುಗರು ಸುಮ್ಮನೆ ಇರ್ಬೇಕಾ ಬೇಡವಾ? ಒಂದು ರಾಶಿ ಈ ಹುಡುಗಿರೆಲ್ಲ ಪೂಜೆ ಬರ್ತಾರಲ್ಲಪ್ಪ, ದೇವಸ್ಥಾನ ಇದೆಯಲ್ಲ, ರೆಡಿಯಾಗಿ ಬರ್ತಾ ಇದ್ರು. ನಾನು ಸ್ಟೈಲಾಗಿ ನಿಂತಿದ್ದೆ ಆಗ್ಬಿಟ್ಟ. ನಮ್ಮಮ್ಮ ದನ ಬಂತು, ದನ ಕಾಯಕ್ಕೆ ಹಾಕೊಂಡ್ಬಿಟ್ರು, ಹುಡುಗಿರ್ ನಕ್ಬಿಟ್ರು. ಅದೇ ಟೈಮಿಗೆ ನಾನು ಸ್ಪಾಟ್ನೆಸ್ ಆಗಿ ಏನ್ ಆನ್ಸರ್ ಕೊಟ್ರೆ ಗೊತ್ತಾ? ಯಾಕೆ ನಗ್ತೀರಾ? ಕೃಷ್ಣ ಕೂಡ ದನ ಕಾದಿದ್ದು, ಹೆಂಗೋ ದನದ ಗ್ಯಾಂಗ್ ಇದೆ, ಬರ್ರಿ ರಾಧಾ. ಹುಡುಗಿರ್ ಶಾಕು, ಅಣ್ಣ ರಾಕು. ಓ ಏನ್ರಿ? ಅಣ್ಣ ರಾಕಿಂಗ್, ಹುಡುಗಿ ಶಾಕಿಂಗ್. ಅದು ಸ್ಪಾಟ್ನೆಸ್ ಆಗಿ ಡೈಲಾಗ್ ಹೇಳಿದ್ದು ಒಂದು ಕ್ರೇಜಿ ಕಂಟ್ರಿ. ಟ್ಯಾಲೆಂಟ್ ಅದು ಎಲ್ರಿಗೂ ಇರಲ್ಲ.
ನೋಡಿ ನಮ್ ಗಿಲ್ಲಿ ಹೆಂಗ್ ಕೊಡ್ಸುತ್ತಾನೆ. ಗಾಯ್ಸ್ ಗಿಲ್ಲಿ ಇಸ್ ನೆಕ್ಸ್ಟ್ ಲೆವೆಲ್. ಅದಕ್ಕೆ ನಮಗೆ ಶಿವಮೊಗ್ಗದ ಗಿಲ್ಲಿ ಅಂತ ಹೆಸರಿಟ್ಟಿರಿ ಇವಾಗ. ಹೌದಾ? ಹಾ, ಏನಾರ ಹೇಳ್ರಿ ಸ್ಪಾಟ್ ಟ್ರ್ಯಾಪ್ ಮಾಡಿ ನೋಡೋಣ. ಈಗ ಎದ್ದು ಬಂದಿದ್ದೀರಾ? ಇಲ್ಲ, ಅದು ಸ್ವಲ್ಪ ಪೂಜೆ ಕೆಲಸ ಇತ್ತು. ಅಲ್ಲ ಅದ್ ಬಿಡಿ ಅದರ ಚೆನ್ನಾಗಿರೋದು ಒಂದು ಯಾವ್ದಾರ ಡೈಲಾಗ್ ಹೇಳಿ. ಬನ್ನಿ ಒಳಗೋಣ, ಒಳಗೆ ಬನ್ನಿ ಗಾಡಿ ಒಳಗೆ. ಒಳಗೆ ಏನಕ್ಕೆ ಬ್ರೋ? ನಿಮ್ಮ ಅಮ್ಮ ಏನ್ ಬ್ರೋ ಬ್ರೋ ನೀವು? ಇಲ್ಲ ಹೇಳ್ರಿ, ಬ್ಯಾಕ್ಗ್ರೌಂಡ್ ಚೆನ್ನಾಗೈತೆ, ಗ್ರೀನರಿ. ಬಿಸಿಲು ಬಂತಲ್ರಿ, ಬಂತು. ಈ ಮೂಲಕ ನಾವು ಏನಪ್ಪ ಹೇಳೋದು, ದೂರ ಹೋಗ್ರಿ, ಕ್ಯಾಮ್ರಾ ಹತ್ರ ಆಗ್ಬಿಡುತ್ತೆ. ಹಸುಗಳಿಗೆ ಹಾಗೂ ಕೈಲಾದ ನಾಯಿಗಳಿಗೆ ಒಂದು ಸಣ್ಣ ಪುಟ್ಟ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ, ಒಂದು ಸಣ್ಣ ಪುಟ್ಟ ನಿಮ್ಮಲ್ಲಿ ಏನು ಮನೇಲಿ ಏನು ಜಾಸ್ತಿ ಆಗಿರುತ್ತೆ, ಸ್ವಲ್ಪ ರೈಸ್ ಆಗಿರ್ಬೋದು, ಏನು ನೀರು ತಿನ್ನೋದನ್ನು ಸ್ವಲ್ಪ ಹಾಕಿ ಅನ್ನೋದನ್ನ ಒಂದು ಹೇಳ್ತಿದ್ದೀವಿ. ಅದನ್ನು ಓಡಿಸೋದಕ್ಕಿಂತ ಒಂದು ಹೆಲ್ಪಿಂಗ್ ನೇಚರ್, ಇಷ್ಟವಾದಂತಹ ದಾನ, ಸಮಾಧಾನ. ಆ ಸಮಾಧಾನ ಮಾಡಿಕೊಂಡು ಒಂದು ಸ್ವಲ್ಪ ದಾನ ಮಾಡಿ ಅಂತ ಹೇಳ್ತಾ ಇಷ್ಟಪಡ್ತೀನಿ. ನಿಮ್ಗೆ ಬಿಟ್ಟಿದ್ದು, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಹೆಲ್ಪ್ ಮಾಡಿ ಗಾಯ್ಸ್, ಅಲ್ಲ ಕಣ್ರಿ, ಬೇರ್ಲೆ ಹಣ್ಣಿಂದೆಲ್ಲ ಹೋಗ್ಬಿಡ್ತಾ. ತಡೀರಿ ನೋಡೋಣ ಗಾಯ್ಸ್. ಕೂತ್ಕೊಂತೀನಿ ಇಲ್ಲ ಕೂತ್ಕೋ ಗಾಡೀಲಿ, ಆಯ್ತಾ? ಗಾಡಿಯಲ್ಲಿ ಕೂತ್ಕೋ. ಇಳಿತೀಯಾ? ಇಲ್ಲೇ ಅಲ್ಲೇ ಇರೋ ಗಾಯ್ಸ್. ನೋಡಿ ಮಿರರಲ್ಲಿ ಕಾಣ್ತಾ ಇದ್ದೀನಿ ನಾನು. ಪೇರ್ಲೆಕಾಯಿ ಎಲ್ರಿಗೂ ನಮ್ಮನೆ ಪೇರ್ಲೆಕಾಯಿ. ಬಾಸ್ ಭವಾನಿ ಹೆಂಗ್ ಸಿಂಗ್ ಮಾಡಿದೆ ಗೊತ್ತಾ? ಬಾಸ್ ಭವಾನಿ. ಪೇರ್ಲೆಕಾಯಿ ಎಲ್ರಿಗೂ ನಮ್ಮನೆ ಪೇರ್ಲೆಕಾಯಿ ಇಷ್ಟ. ಆದ್ರೆ ಪೇರ್ಲೆಕಾಯಿ ಕೊಡೋಕ್ಕೆ ಮರಕ್ಕೆ ಭಾರಿ ಕಷ್ಟ. ಆದ್ರೂ ಬರ್ತೀವಿ, ಆದ್ರೂ ನುಗ್ತೀವಿ, ಕೊಡ್ತೀವಿ ಅಂತ ಹೇಳ್ತಿದ್ದೀವಿ. ಬ್ರೋ, ನೀವು ನೋಡಿದ್ರೆ ಬಾಸ್ ಭವನ್ ಅಂತ ಕರೀತೀರಾ, ಅಲ್ಲಿ ನೋಡಿದ್ರೆ ಹುಡ್ಕೋ ಹುಲಿ ಅಂತಾರೆ, ಆ ಕಡೆ ನೋಡಿದ್ರೆ ಸಿಂಹ ಅಂತಾರೆ. ನನಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ನಮ್ಮ ಬಾಸ್ ಎಷ್ಟು ದಿನ ನೆನಪಾಗ್ತಿದೆ ಬ್ರೋ ನಮಗೆ. ಕತ್ತರಗುಪ್ಪೆ ಹುಡುಗರು ಕಿಂಗ್ ಅಂತಾರೆ, ಶಿವಾಜಿ ಹುಡುಗರು ಬಾಯ್ ಅಂತಾರೆ, ಬಸವ ಬಾಸು ಅಂತಾರೆ. ನಂಗೆ ನಾವು ಹೇಳ್ಬೇಕು ಅಂದ್ರೆ ಹುಡ್ಕೋ ಹುಡುಗರು ಹುಲಿ ಅಂತಾರೆ, ಕಾಶಿಪುರ ಹುಡುಗರು ಕಿಂಗು ಅಂತಾರೆ, ಅಲ್ಕೊಳ ಹುಡುಗರು ಬಾಯ್ ಅಂತಾರೆ, ಗೊಮ್ಮಕೈ ಹುಡುಗರು ಬಾಸು ಅಂತಾರೆ. ಆದ್ರೆ ನಾವೇನ್ ಮಾಡೋದು, ಬಾಸ್ ಭವಾನಿ ಬಂದ್ರೆ ಸುನಾಮಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಓಕೆ ಬ್ರೋ, ಬನ್ನಿ ಎಲ್ಲಿ ಬ್ರೋ? ಅದಿನ್ನೂ ಕಟ್ ಮಾಡಿಲ್ಲ ನೀನು? ಪೇರಳೆಕಾಯಿ. ಓ ಮೈ ಗಾಡ್. ಓ ಅಯ್ಯೋ ತಗೊಳ್ಳಿ ಬ್ರೋ, ನಿಮ್ ಕಾಯಿ ಬಿದ್ದೋಯ್ತು. ಏನು ಬ್ರೋ ಗಾಯ್ಸ್, ಪೇರ್ಲೆ ಹಣ್ಣು ನೈಸ್. ಪೇರ್ಲೆಕಾಯಿ ಐ ಡೋಂಟ್ ಲೈಕ್ ಇಟ್, ಬಟ್ ಪೇರ್ಲೆಕಾಯಿ ಲೈಕ್ ಮೀ. ಸೂಪರ್. ಪೇಲಕಾಯಿ ಪೆಟ್ಟ ಜೀವನ ಪೂರ್ತಿ ಹಾಕೋಣೋ ಪರಿಸ್ಥಿತಿಯಲ್ಲಿದೆ, ಅದಕ್ಕೆ ಬಿಚ್ಚಿಟ್ಟಿದ್ದೀನಿ. ಹಾಕಳಿ. ಪೇರ್ಲೆಕಾಯಿ ಒಳ್ಳೆ ಡೈಲಾಗ್ ಬಂತು ಒಂದು ಕ್ಷಣದಲ್ಲಿ. ಬಂತು. ಬಾಯ್. ಎಷ್ಟು ಹೊರಟಿದ್ದೀನಿ ನಾನು ಇವತ್ತಿನ ದಿನ. ಸ್ಕೇಟ್ ಹಾಕ್ತಿದ್ದೀನಿ. ಬಂದರು ನಮ್ಮ ಬಾಸ್ ಭವನವ್ರೆ ಬರಲಾ? ಈಗ ಬೇಡ ಬಿಡ್ರಿ, ನಾವು ಹಾಕೋಣ ಗ್ರೀನರಿಯಲ್ಲಿ ಒಂದು 2 ಸೀಟ್ ಹಾಕೊಂಡು ಕುತ್ಕೊಳ್ಳೋಣ. ಬೇಡ, ಒಂದು ಕೆಲಸ ಮಾಡಿ, ಸೋಮವಾರ ನೋಡೋಣ, ಅದಕ್ಕೊಂದು ಟೈಮ್ ನೋಡೋಣ. ಈಗ ಹಬ್ಬಗಳು ಬೇರೆ ಬರ್ತದೆ. ನೀವು ಹಬ್ಬ ಈಗ ಏನ್ ಮಾಡ್ಬೇಕು ಗೊತ್ತಾ, ನೀವು ಬ್ಲಾಗರು, ಹಬ್ಬಗಳು ಬರ್ತದೆ, ಮಾರ್ಕೆಟಿಗೆ ಹೋಗ್ಬೇಕು, ಹೂವು ಹಣ್ಣು ಎಲ್ಲ ತಗೊಂತಿರ್ತಾರೆ, ಅದ್ರ ಬಗ್ಗೆ ರೇಟ್ ಎಲ್ಲ ಜಾಸ್ತಿ ಆಗಿರುತ್ತೆ, ಅದ್ರ ಬಗ್ಗೆ ಬ್ಲಾಗ್ ಮಾಡ್ಬೇಕು, ದೇವಸ್ಥಾನಗಳಿಗೆ ಹೋಗ್ಬೇಕು, ಒಳ್ಳೆ ಕಂಟೆಂಟ್ ಹುಡುಕ್ಬೇಕು. ಬರೀ ನನ್ನೇ ಹಿಡ್ಕೊಂಡು ರುಬ್ಬಿದ್ರೆ ಹೆಂಗೆ ನೀವು? ಆಯ್ತು ಬಿಡಿ, ನಾಳೆಯಿಂದ ನೀವು ಬರೋದಿಲ್ಲ. ನೀವು ಇಷ್ಟು ಭಯ್ಯ ಚೆನ್ನಾಗಿ ಒಳ್ಳೆ ಹೇಳಿದ್ರು, ಹಿಂಗೆ ನಾವೇನು ಮಾಡೋಣ? ತಮಾಷೆ ಕಂಡ್ರಿ. ಇವನು ನನ್ನ ತಮ್ಮ, ಇವನು ಟ್ಯೂಷನ್ ಬಿಡೋಣ ಅಂತ ಬಂದೆ, ಅವ್ರು ಮಿಸ್ ಇರ್ತಾರೆ. ಅವನು ಗೂಳಿ ಅಂತ, ನಾವು ಹುಲಿ ಅಂತ. ಹುಲಿಗಳ ಕಡೆ ಜಾಸ್ತಿ ಆಗ್ಬಿಟ್ಟಿದೆ. ಹುಲಿ ನೆನ್ನೆ ಇದ್ದಿದ್ದು ನೇಚರ್ ಇವಾಗ ಇಲ್ಲ ಅಲ್ಲ ಬಾಸ್. ನೇಚರ್ ಸಂಜೆ ಬರಬೇಕು, ಎಲ್ಲ ತೆಗೆದುಬಿಟ್ಟು ನಾವು ಚೆನ್ನಾಗಿತ್ತಲ್ಲ. ಹೌದು, ಅಲ್ಲಿ ನೆರಳಿದೆ, ಬನ್ನಿ. ಇಲ್ಲಿ ಬಿಸಿಲು ಮಕ್ಕಮಕ್ತಿ ನೋಡೋಕ್ಕಾಯ್ತಿಲ್ಲ ನಮ್ಗೆ. ಅದು ನಿಜಾನೇ. ನೋಡಿ ಗಾಯ್ಸ್, ಗ್ಯಾಂಗ್ ಗಟ್ಟಲೆ ಬರ್ತಿದೆ. ಇವನ್ನೆಲ್ಲ ಕರ್ಸೋಣ ಇವಾಗ ನಮ್ಮನೆಗೆ. ಬೇಡ ಕಣ್ರಿ, ಕಾಣ್ತಲ್ಲ ನನ್ನ ಕ್ಯಾಮ್ರಾದಲ್ಲಿ, ಬೇಜಾರಾಗ್ಬೇಡಿ. ಎಲ್ಲರೂ ಕರ್ಸ್ಬಿಡೋಣ, ಎಲ್ಲರೂ ಕರ್ಸ್ಬಿಟ್ಟು ಒಂದು ಸ್ವಲ್ಪ ಊಟ ಕೊಡೋಣ. ಊಟ ಹೆಂಗಿದೆ ರೆಡಿ ಮಾಡೋಣ, ಏನಂತೀರಾ? ಹೌದು, ಖಂಡಿತ.
ಬಾ ಊಟ ಹೆಂಗೋ ರೆಡಿ ಇದೆಯಾ ಅಂತ ಇವ್ರ ಹತ್ರ. ಬಂತು ಬರ್ತಾ ನೋಡಿ ನೋಡಿ ಝೂಮ್ ಮಾಡಿ ಬಾ 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 ಅಣ್ಣ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ನೋಡಿ ಗಾಯ್ಸ್ ಬಾಸ್ ಭವನ್ ಅವರು ಅಂದರೆ ಯಾಕೋ ಕ್ಯಾಮ್ರಾ ಕ್ಲಿಯರಿಟಿನೂ ಸಿಗ್ತಾಯಿಲ್ಲ ನನಗೆ. ಊಟ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಹಸುಗಳಿಗೆ. ಓಕೆ ಹೋಗಿದ್ದಾರೆ ಬಾಸ್ ಭವಾನಿ ಅವರು ಊಟಕ್ಕೆ ರೆಡಿ ಮಾಡಿದ್ದಾರೆ. ಹಸುಗಳಿಗೆ ಬರುತ್ತೆ ಹಸುಗಳು. ಗ್ಯಾಸ್ ಈಗ ನಾನು ನೋಡ್ತೀನಿ. ಬರಕ್ಕೆ ಎಲ್ಲರೂ ನಾನು ಹೆಂಗೆ ಹೇಳ್ರಿ ಬ್ರೋ. ಬಂತು ಗಾಯ್ಸ್, ಬಾಸ್ ಭವಾನಿ ಅವ್ರು ಕರೆದಿದ್ದ ತಕ್ಷಣ ಹಸುಗಳೆಲ್ಲ ಬಂದಿದ್ದಾವೆ, ಬರುತ್ತಲೂ ಇದ್ದಾವೆ. ನನಗೆ ಬಾರೆ ಗೌರಿ ಬಾರೆ ಬಕೆಟ್ ಗಟ್ಲೆ ಹಾಲು ತಾರೆ ಬಾರೆ ಬಾರೆ. ಗಾಯ್ಸ್ ನೋಡಿ ಅವ್ರು ಕರೆದಿದ್ದ ತಕ್ಷಣ ಬಂದು. ಓ ಮೈ ಗಾಡ್ ಬ್ರೋ ಮನೆ ಒಳಗೆ ಏನಕ್ಕೆ ಬಿಡುತ್ತೆ ಬ್ರೋ? ನೋಡಿ ಗ್ಯಾಸ್ ಅಲ್ಲಿ ಬರ್ತಾರೆ ನೋಡಿ. ಮನೆ ಒಳಗೆ ಏನಕ್ಕೆ ಬಿಡುತ್ತಲ್ಲ. ಓ ವಿಶಾಲ ಹೃದಯದವರು. ಈಗ ಕೃಷ್ಣ ಪರಮಾತ್ಮ ನೋಡಿ ಗ್ಯಾಸ್. ಓ ಮೈ ಗಾಡ್ ಗೂಳಿ ಹೊಡೆದಾಟ ಆಗುತ್ತೆ. ಈಗ ನನ್ನ ಮನೆಗೆ ಹೋಗ್ತೀನಿ ಗಾಯ್ಸ್. ನೋಡಿ ಅದು ಬಂದಿದ್ದ ತಕ್ಷಣ ಪಾಪ ಹಸುಗೆ ಸೈಡಿ ಹಾಕ್ಬಿಡ್ತು. ಓ ಮೈ ಗಾಡ್ ಶೇ ಪಾಪ ಇದು ಕ್ಲೀನಾಗಿ ತಿಂದೇ ಇಲ್ಲ ಗಾಯ್ಸ್. ನೋಡಿ ಗಾಯ್ಸ್. ಓ ಮೈ ಗಾಡ್ ಎಲ್ಲದನ್ನು ಬಿಡುತ್ತೆ ಬ್ರೋ. ಹೊರಗೆ ಹಾಕ್ಬೇಕಿತ್ತು ನೀವು. ಏನು ಹಸುಗಳು ತುಂಬ ಇದೆ, ತುಂಬ ಬರ್ತಾ ಇದೆ. ಇದು ನೀರು ಕುಡಿತಾ ಇದೆ, ಅಕ್ಕಿ ತಿಂತಾ ಇದೆ ನೋಡಿ. ಮೆಕ್ಕಿದು ಅಷ್ಟು ಹಸು ಬಂದ್ಬಿಡ್ತು ಗಾಯ್ಸ್. ಓ ಮೈ ಗಾಡ್ ನೆಕ್ಸ್ಟ್ ಲೆವೆಲು. ಈಗ ನಾನು ನೋಡ್ತೀನಿ ಹಸು ಹಾಲು ನೀರು ಕುಡಿತಾ ಇದೆ ಗಾಯ್ಸ್. ಅದೇ ಮತ್ತೆ ಹೋಗೋಣ. ಅಲ್ಲಿ ನೋಡ್ರಿ ಯಾರೋ ಪೆರ್ಲ್ಯಾಂಡ್ ಜಪ್ತವ್ರೆ ಅವ್ರ ಮನೆ ಹತ್ರ. ಅಲ್ಲಿ ನೋಡ್ರಿ ಅವ್ರೇನೂ ಅನ್ನಲ್ಲ, ಕಿತ್ಕೊಳ್ಳಿ ಅಂತ ಬಿಟ್ಬಿಡ್ತಾರೆ. ವಿಶಾಲ ಹೃದಯದವರು. ಗಿಟಾರೇ ತಂದ್ಬಿಟ್ರು ಗಾಯ್ಸೂರು ಭಾರಿ. ಓ ಮೈ ಗಾಡ್ ಗಾಡಿ ಸ್ವಲ್ಪ ಮುಂದೆ ಹಾಕ್ಬಿಡ್ತೀನಿ, ನನಗೆ ಆಗ್ಬೇಕು ಮತ್ತೆ. ಕೊಳಲ್ಲಿ ಇಸ್ಕೋಬೇಕು. ನಿಮ್ಮಮ್ಮ ಒಂದು ಕೊಡು. ಹಣ್ಣು ಕೊಡು. ಹಣ್ಣು ಇದು ಸ್ವಲ್ಪ ಎಲ್ಲೋ ಇಷ್ಟ ಆಗಿರುತ್ತೆ. ಅದೇ ಜಾಸ್ತಿ ಆಗಿರೋದು ನೋಡು. ಏನು ಏನಂಟಿ ಇಷ್ಟ ಹಸುಗಳು ಕರ್ಸ್ಕೊಂಬಿಟ್ರಿ ನಿಮ್ಮ ಮಗ? ಇಷ್ಟ ಹಸುಗಳನ್ನ ಕರ್ಸ್ಕೊಂಬಿಟ್ಟಾರೆ ಮನೆ ಮುಂದೆ. ಗೂಳಿ ಒಳಗೋಗಿ. ಕೊಳಲಿಲ್ಲ ಅದಕ್ಕೆ ಗಿಟಾರು. ಮಾಡ್ರನ್ ಕೃಷ್ಣ ಕೊಳಲಿಲ್ಲ, ಗಿಡ ತಗೊಂಡ್ ಬಂದಿದ್ದೀವಿ. ಹಸು ಅಲ್ಲ ಅದು ಗೂಳಿ, ನಾವು ಗೊತ್ತಲ್ಲ ಹುಲಿ. ಇದಕ್ಕೆ ಕಾಡಲ್ಲಿರ್ಬೇಕಿತ್ತು. ಕಾಡಲ್ಲಿ ಇರಲ್ಲ, ಇದು ನಾಡಿನ ಹುಲಿ. ಮಗ ಬಾಯ್ ಸಾಕ್ಬಿಡು. ಬಾಯ್ ಹೇಳ್ಬಿಡು. ಲಾಸ್ಟ್ ಬಾಯ್ ಹೇಳ್ಬಿಡಿ, ಎಲ್ಲ ಹೋಗ್ತದೆ. ನೀವು ಬಾಯ್ ಅಂದ್ಬಿಡಿ ಗಿಟಾರಲ್ಲಿ. ಓಕೆ ಬಾಯ್ ಗಾಯ್ಸ್. ಬಾಯ್.
ಕೊಳಲಿಲ್ಲ ಗಿಟಾರ್ ಎಲ್ಲ ಕಂಟ್ರೋಲ್ ಮಾಡಿ ನೋಡಿ ಎಲ್ಲ ಹೋಗ್ತಾ ಇದೆ ನೋಡಿ. ಓ ಮೈ ಗಾಡ್. ದಟ್ ಇಸ್ ಮ್ಯೂಸಿಕ್ ಇರುವಂತ ಒಂದು ಶಕ್ತಿ ನೋಡಿ. ದನಗಳು, ಹಸುಗಳು ಆಗಿನ ಕಾಲದಲ್ಲಿ ಕೃಷ್ಣ ಪರಮಾತ್ಮ ಕೊಳಲು ನುಡಿಸ್ತಾ ಇದ್ರೆ ಎಲ್ಲದರಲ್ಲೂ ಬರ್ತಾ ಇತ್ತು. ಮತ್ತೆ ಇವಾಗ ನಾವು ಗಿಟಾರ್ ನುಡಿಸಿದ್ರೆ ಎಲ್ಲದರಲ್ಲೂ ಬರ್ತವೆ ನೋಡಿ. ಆ ಮ್ಯೂಸಿಕ್ ಇರುವಂತ ಒಂದು ಶಕ್ತಿ. ಕಲ್ಲು ಕೂಡ ಕರಗತ್ತೆ ಅಂತ ಹೇಳ್ತಾರೆ ಸಂಗೀತಕ್ಕೆ, ಶಕ್ತಿ ಇದೆ ಅಂತ ಹೇಳ್ತಾರೆ. ಆದಂತಹ ಒಂದು ಸಂಗೀತಕ್ಕೆ ಒಂದು ಜನ ಮಾತ್ರ ಅಲ್ಲ, ಕಾಣಿಸ್ತಲ್ಲ ಈ ಕಡೆ ಬನ್ನಿ ಬ್ರೋ, ಬಿಸಿಲು ಬ್ರೋ. ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿಗಳು ಕೂಡ ಸಂಗೀತಕ್ಕೆ ಇಷ್ಟ. ಓಕೆ, ಸಿಗೋಣ, ಬಾಯ್. ಎಲ್ಲಿರುವೆ ನೀನು ನನ್ನ ಚೆಲುವೆ ಯಾರ, ಎಲ್ಲಿಂದಲ ನೀ ಎದುರಿಗೆ ಬಂದೆ, ನನ್ನೆದೆಯ ನೀ ನಗುತ್ತಾ ನಿಂದೆ, ತಂದೆ ನೀ ಮಾಯಾ ಲೋಕವೇ, ಜಸ್ಟ್ ಮಾತಲ್ಲಿ ಟಡಂಡನ್. ಓಕೆ, ನೈಸ್. ಇಷ್ಟು ಹೇಳ್ಕೊಟ್ಟಿನಿ, ಇವತ್ತಿಷ್ಟು ನುಡ್ಸಿದ್ದಾರೆ ನೋಡಿ. ಹೇಳಿ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಕ್ಲಾಸಸ್ ಬನ್ನಿ, ತಿಂಗಳಿಗೆ 500 ರೂಪಾಯಿ. ಹಂಗಲ್ಲಪ್ಪ, ಎಂಟ್ರಿ ಫೀಸ್ 1000 ರೂಪಾಯಿ. ನೀನು ಹಂಗಂತಿದ್ಯಾ? ಎಂಟ್ರಿ ಫೀಸ್ 1000 ರೂಪಾಯಿ, ತಿಂಗಳ 2000 ರೂಪಾಯಿ. ಕರೆಕ್ಟ್ ನೋಡಿ. ಈ ಹುಡುಗನು ನೋಡ್ಬಿಟ್ಟು ಅಣ್ಣ ಏನು ನುಡಿಸ್ತೀಯಣ, ಉಪ್ಪ ನುಡಿಸ್ತೀಯಣ ಅಂತ ನನ್ನ ಫೇಸ್ ಎಕ್ಸ್ಪ್ರೆಷನ್ ನೋಡಿ. ಓಕೆ, ಇದನ್ನು ನುಡಿಸ್ಬೇಕು. ಇದು 3 ಇದಾವಲ್ಲ, ಅವು ಬೇಸ್. ಮಗ ಟೈಮ್ 3 ಗಂಟೆ